ವಿಶೇಷ ಇದೆ ನೋಡೋಣ. ಲೆಕ್ಕ ಮಾಡಿ ಬೇಡ, ಇತ್ತು ನೀವೇ ಲೆಕ್ಕ ಮಾಡ್ಬೇಡ. ಹಾಗಾಗ ಬೇಡ ಹೇಳೋದು. ಪದೇ ಪದೇ ಲಾಲಿಸಬೇಕು ಲಾಲಿಸಬೇಕು ಅಂತ ಹೇಳ್ಬಾರ್ದು. ಒತ್ತಿ ಒತ್ತಿ ಹೇಳಿದ್ರೆ ಏನಾಗ್ತದೆ ಗೊತ್ತಾ? ನಾನಿನ್ನ ಅಲಕ್ಷ್ಯ ಮಾಡ್ತೇನೆ ನಿನಗನಿಸಿದೆ ಅಂತ ಆಗ್ತದೆ. ನೀವು ಲಕ್ಷ್ಯ ಯಾವಾಗ ಕೊಟ್ಟಿದ್ರಿ? ಹಾಗಲ್ಲ, ಯಾವಾಗ ನಿನ್ನ ಮಾತನ್ನ ಅಲಕ್ಷ್ಯ ಮಾಡಿದ್ದೇನೆ. ಇದು ನಿಜವಾಗಿ ಇದು ಆಲಿಸಬೇಕಾದ ವಿಷಯ. ಲಾಲಿಸಬೇಕಾದ ಏನ? ನಾನು ನಿಮ್ಮ ಅಪ್ಪ, ನೆನ್ಪು ಮಾಡಿ ಹೇಳ. ಅಪ್ಪಣೆಯ ಮೇರೆಗೆ, ಒಪ್ಪಂದದ ಮೇರೆಗೆ ಇದು ನಾಡಿನ ಹೊರಗಿರುವಂತ ಉಪವನ ಉಂಟಲ್ಲ, ಪುರಬಾಯಿ, ಆ ಉಪವನವನ್ನು ಕಾದುಕೊಂಡಿದ್ದವನಿಗೆ ಇವತ್ತು ಒಂದು ವಿಕೃಷ್ಟವನ್ನು ವಿಶೇಷ ಅದನ್ನು ನೋಡಿ. ಇದು ನೀವು ಎಲ್ಲಾದ್ರೂ ಹೀಗೆ ಬೇಸರ ಕಳೆಯಲಿಕ್ಕೆ ಎಲ್ಲಾದ್ರೂ ಆ ಮನೆಗೆ ಬರ್ತಿದ್ರಲ್ಲ, ಅದು ದೊಡ್ಡೊಂದು ವಟವೃಕ್ಷ, ಅದ್ರ ಬುಡದಲ್ಲಿ ಒಂದು ಹಾಸು ಬಂಡೆ, ಅಲ್ಲಿ ನೀವು ಬಂದು ಉದಾಸೀನರಾಗ್ತಿದ್ರಿ. ಆಸೀನನಾಗ್ತಿದ್ದೆ. ಇವತ್ತು ಅದೇ ಬಂಡೆ ಮೇಲೆ ನಿರತ ಸನ್ಯಾಸಿ ಪಾರ್ವ ನೆಲೆಸಿಕೊಂಡಿರುವ ಬ್ರಾಹ್ಮಣ ಸನ್ಯಾಸಿ ನಮ್ಮ ಕುಲದಲ್ಲಿ ಒಬ್ಬ ಸನ್ಯಾಸಿ. ಸಂತೋಷದ ವಿಷಯ, ಭರವಸೆ ಇಲ್ಲ ನನಗೆ. ಯಾಕೆ ಅವನ ಸನ್ಯಾಸಿ ಹೇಗೆ ಗುರುತಿಸಿದೆ? ಅಷ್ಟು ನನಗೆ ಗೊತ್ತಾಗುವುದಿಲ್ಲ ಅಂದ್ರೆ ಇಷ್ಟು ವರ್ಷ ನಿಮ್ಮನ್ನ ತಿಂದು ಪ್ರಯೋಜನ ಏನು? ನಿಮ್ಮನ್ನ ಹೇಳ್ಬೇಡ. ಕಾವಿ ವಸ್ತ್ರವನ್ನುಟ್ಟು ಕೈಯಲ್ಲಿ ಗೊತ್ತಾಯ್ತಂದ್ರೆ ಅವರ ಅಂಗವಿಕಾರತೆಯನ್ನು ಕಂಡಾಗ ವಿಕಾರ ನಿಂತು ನೀವು ಎಂತದ ಬೈರಿ, ನೀವು ಸಂಬಳದ ವಿಷಯ ನಾನು ನಿನ್ನ ಕೊಡು ಮೂರ್ಖಾಸ ಅಷ್ಟಾದ್ರೆ ಇಷ್ಟು ವರ್ಷ ಇರ್ತಿದ್ಯಾ? ಸುಮ್ಮನೆ ಅಂತಂದ್ರೆ ಹೇಳ್ಬೇಡ. ಇದು ಅವರ ಅಂಗವಿಕಾರತೆ, ಅಂಗ ಆಕಾರಗಳು ಅದನ್ನು ಕಂಡಾಗ ಅವರು ಬ್ರಾಹ್ಮಣ ಸನ್ಯಾಸಿಗಳು ಅಂತ ಗೊತ್ತಾದ್ರೆ ಮತ್ತೆ
ಗಡ್ಡ ಬಿಟ್ಟಿದ್ದಾರೆ, ಮುಖದ ಮೇಲೆ ಇಟ್ಟುಕೊಂಡಿದ್ದಾರೆ. ಸರಿ, ನನಗೆ ಅರ್ಥ ಆಯ್ತು. ಬಂದದ್ದನ್ನ ತೆಗೆಯಲಿಲ್ಲ. ಬಂದ ತೆಗೆಯಲಿಲ್ಲ. ನೀ ಇವತ್ತು ಒತ್ತು ಕಳೆಯಲಿಕ್ಕಿಲ್ಲ, ನೇರ ಹೇಳ್ಬೇಕು. ಆಮೇಲೆ ಶನಿವಾರ ಹಾಕೊಂಡಿದ್ದಾರೆ. ಶನಿವಾರ ಅಲ್ವೋ? ಶನಿವಾರ ಯಜ್ಞ ಅಪವಿತ್ರ, ಯಜ್ಞೋಪವಿತ್ರ ಅದನ್ನ ಹಾಕೊಂಡಿದ್ದಾರೆ. ಆಮೇಲೆ ಶಿಕೆ ಕಟ್ಟಿದ್ದಾರೆ, ಚಟ ಬಿಟ್ಟಿದ್ದಾರೆ. ಅಷ್ಟೇ ಅವರಿಗೆ ಬರುವಾಗ ಜಾರ್ಖಂಡ್ ಮಿತ್ರ ಅಂದ್ರೆ ಗೊತ್ತಿಲ್ಲ, ಬರುವಾಗ ಜಾರ್ಖಂಡ್ ಮಿತ್ರ ಗೊತ್ತಿಲ್ಲ. ಎಡಗೈಗೆ ಏನೋ ಆಗಿದೆ. ಯಾಕೆ? ಒಂದು ಹಿಂಗೆ ಕಂಪೌಂಡ್ ಕುತ್ಕೊಂಡಿದ್ದಾರೆ. ಅಲ್ವಾ ಅದಲ್ವಾ ವರದಂಡ. ಅದನ್ನ ಗೊತ್ತುಂಟು. ನಮ್ಮ ಹತ್ರ ಇದ್ರೆ ಬೇಲಿ ಗುಳ್ಳ ಹಾಕಿ ಬದ್ಲಿಕ್ಕೆ ಅವ್ರ ಕೈಯಲ್ಲಿ ತಗ್ಗಿದ್ದು ದಂಡ ಅಂತ. ವರದಂಡ ಅಂದ್ರೆ ಏನು ಗೊತ್ತಾ? ಸಿಟ್ಟುಗೊಂಡಾಗ ಅದರಿಂದ ಶಪಿಸುವುದಕ್ಕೂ ಬರ್ತದೆ, ಗೊತ್ತಾಯ್ತು? ಹಾಗಂತ ಅವರಿಗೇನು ಉದರ ಬೇನೆ ಇರಬೇಕು. ಉದರ ಬೇನೆ ಯಾಕೆ? ಹೊಟ್ಟೆಯಲ್ಲಿ ಏನೋ ತೊಂದರೆ ಉಂಟಲ್ಲ, ಯಾಕೆ? ಪಕ್ಕದಲ್ಲಿ ಒಂದು ತಂಬಿಗೆ ಇಟ್ಕೊಂಡಿದ್ದಾರೆ. ನಿನ್ ಸರಿ ಮಾಡೋದೇ ಕಷ್ಟ. ಕಮಂಡಲ. ಕಮಂಡಲ ಅದೆಲ್ಲ ಮತ್ತೆ ಹೀಗೆ ಮಾಡುದು ಅಂದ್ರೆ ಮಾಡ್ತದೆ. ಪುಣ್ಯಾತ್ಮ ಬರೇ ಹಿಂಗ್ ಮಾಡಿದ್ರೆ ಕೈಯಲ್ಲೇ ನಿಂತ. ಕೈಯಲ್ಲಿ ಒಂದು ಸರ ಉಂಟು, ಹಿಂಗ್ ಮಾಡ್ತಾರೆ. ಕೈಯಲ್ಲಿ ಒಂದು ಸರ ಇಟ್ಕೊಂಡು ಹಿಂಗ್ ಮಾಡ್ತಾರೆ. ಜಪಸರ, ರುದ್ರಾಕ್ಷಿ, ಪಚ್ಚಸರ, ಪಚ್ಚಸರ, ಪಚ್ಚಸರ ಅವಳೇ ಎಂತ ನೆನಸ್ಬೇಡ. ಜಪಸರ ಇದೆಲ್ಲ ನೋಡಿದಾಗ ಅವರು ಅಷ್ಟೇ ಬಾಯಲ್ಲಿ ದೇವರ ತಿಥಿ ಮಾಡ್ತಾರೆ. ನಿನ್ನ ಅಪ್ಪ ತಿಥಿ ನೀ ಎಂದು ಮಾಡುದಿಲ್ಲ. ನಿನ್ನ ಅಪ್ಪ ಅವ್ರು ಮಾಡ್ತಾರೆ. ಬರ ದೇವರ ಸ್ತುತಿ ಮಾಡುತ್ತಾರೆ. ದೇವರ ಮಾನಹರಣ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಅವರು ಬ್ರಾಹ್ಮಣ ಸನ್ಯಾಸಿಗಳು ಮಾತಾಡಿಸ್ಬೇಕ ಬೇಡ? ನಾನಾ ಬಿರಿಬಿರಿಯಲ್ಲಿ ಮಾತಾಡ್ಸಿದ್ರು. ಬಿರಿಬಿ ನೀನೇ ಕರ್ಕರೆ ಬರೀ ಬಿರಿಬಿರಿ ಅಲ್ಲ, ನಾನಾ ಬರೆಯಲ್ಲಿ ಮಾತಾಡ್ಸಿದ್ರು. ನೀರು ಉತ್ತರ ಕೊಟ್ಟರು. ನೀರು ನೀರುತ್ತರ. ಹಾಗೆ ನಾನು ಆಲೋಚನೆ ಮಾಡಿದ್ದೆ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಅವ್ರ ಮುಂದೆ ಜನ ನಾವು ಕಡಿಮೆ ಆಯ್ತು, ಸಂಘ ಇರ್ಬೋದು, ಯಾಕಂದ್ರೆ ಮಾತಾಡಲ್ಲ. ಅಥವಾ ನಮ್ಮಂತ ಸಣ್ಣ ಜನ ಮುಂದೆ ಮಾತಾಡುವಂತ ಅರ್ಹತೆ ಅಂದ್ರೆ ಅವ್ರು ನಿನ್ನ ಹತ್ರ ಮಾತಾಡ್ಲಿಕ್ಕೂ ಯೋಚನೆ ಮಾಡ್ಬೇಕಲ್ವಾ? ಏನು ಮಾತಾಡ್ತಿದ್ದೆ. ನೀ ದೊಡ್ಡ ಸರಸ್ವತಿ ಅವರ ಪುತ್ರ. ನನ್ನ ಅಮ್ಮನಸು ಸರಸ್ವತಿ. ಹಾಗಾಗಿ ಈಗ ಅವರು ನನ್ನ ಹತ್ರ ಮಾತಾಡಿದ ವಿಷಯ ನಿಮ್ಮ ಹತ್ರ ಬಂದವರು ಸತ್ಯವಾಸಿ ಪುಣ್ಯದ ಫಲ. ಯಾಕೆ ಗೊತ್ತಾ? ಅಂಥವರನ್ನು ನಾವು ಕಾಣಬೇಕೆಂದು ಬಯಸಿದ್ರೆ ಕಾಣಲಿಕ್ಕಾಗುವುದಿಲ್ಲ. ಅವರಾಗಿಯೇ ಬಂದಿದ್ದಾರೆ ಅಂತಾದ್ರೆ ಪೂರ್ವಾಕೃತ ಪುಣ್ಯ. ಖಂಡಿತವಾಗಿ ನಾವು ಕರೆದ್ರೂ ನಾಯಿ ಬರುವುದಿಲ್ಲ. ಒಂದೊಂದ್ಸಲ ನಾಯಿ ಬರುವುದಿಲ್ಲ.
ಮಾತಾಡುದು ಯಾರ ಬಗ್ಗೆ ಅಂತ ನೆನಪಿರ್ಲಿ, ಯತಿವರೇಣ್ಯರು ಗೊತ್ತಾಯ್ತು. ಆಮೇಲೆ ಅಂತವರ ಕುರಿತಾಗಿ ಒಂದು ಮಾತಿದೆ, ಯತಿಗಳು ಬಂದಿದ್ದಾರೆ ಎನ್ನುವುದು ಗೊತ್ತಿದ್ದು ಹೋಗಿ ಅವರ ದರ್ಶನವನ್ನ ಯಾವಾಗ ಪಡೆಯಲಿರುವ ನರಕಕ್ಕೆ ಅವನೇ ದಾರಿ ಮಾಡಿಕೊಂಡ ಹಾಗೆ. ಆದ್ದರಿಂದ ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ.